ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನ ನಾನು ಮುಂದುವರಿಸ್ತೇನೆ. ಒಂದು ವಾಕ್ಯ ಭಾಗವನ್ನ ಓದ್ಕೊಳ್ಳೋಣ. ಮೊದಲನೇ ಅಧ್ಯಾಯ, ಗಲಾತ್ಯ ಪತ್ರಿಕೆ ಮೊದಲನೇ ಅಧ್ಯಾಯ 6ರಿಂದ 10ನೇ ವರ್ಷದ ತನಕ ಮಾತ್ರ ಓದ್ಕೊಳ್ಳೋಣ. ಅಲ್ಲ, 6ರಿಂದ 14ನೇ ವಚನದವರೆಗೆ. ಯಾರು ಓದ್ತೀರಾ ದಯವಿಟ್ಟು? ಹಲೋ, ಓದ್ತೀನಿ ಬ್ರದರ್. ಓದಿ ಓದಿ ಓದಿ. ಗಲಾತ್ಯದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ರಿಂದ 14 ವಚನಗಳು. ಗಲಾತ್ಯ ಸಭೆಯವರು ಕ್ರಿಸ್ತನ ಸುವಾರ್ತೆಯ ನಿಜ ಬೋಧನೆಯನ್ನು ಬಿಟ್ಟು ಭ್ರಷ್ಟರಾಗುವ ವಿಷಯವು, ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ. ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಪೌಲನು ಸಾರಿದ ಸುವಾರ್ತೆಯು ದೇವರಿಂದ ಬಂದದ್ದೇ ಹೊರತು ಮನುಷ್ಯರಿಂದ ಬಂದದ್ದಲ್ಲ. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ. ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದನು. ಹಿಂದೆ ನಾನು ಯಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದ್ದೆಂದು ನೀವು ಕೇಳಿದಿರಷ್ಟೇ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆಪಡಿಸಿ ಹಾಳು ಮಾಡುತ್ತಿದ್ದೆನು. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲೇ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತ ಯಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೆನು. ಥ್ಯಾಂಕ್ ಯು ಬ್ರದರ್. ಸಾಕು, ಥ್ಯಾಂಕ್ ಯು ಸಿಸ್ಟರ್. ನಾವು ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಆತನು ಹೇಳುವಂತ ಮಾತುಗಳೇನೆಂದ್ರೆ, ಮೊದಲನೇ ಅಧ್ಯಾಯ ಮೊದಲಿನ 5 ವಚನಗಳಲ್ಲಿ ಹೀಗೆ ನಾವು ಓದ್ತೇವೆ: ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲೋದ್ಯೋಗವನ್ನು ಹೊಂದಿದ ಪೌಲನೆಂಬ ನಾನು ನನ್ನ ಜೊತೆಯವರಲ್ಲಿ ಇರುವ ಎಲ್ಲಾ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗಗಳೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರ, ಆಮೇನ್. ಅಪೊಸ್ತಲನಾದ ಪೌಲನು ಗಲಾತ್ಯ ಸಭೆಗೆ ಆತನು ಸುವಾರ್ತೆ ಸಾರುವಾಗ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳುವಾಗ, ಗಲಾತ್ಯ ಸಭೆಯವರು ಅವರು ಸುವಾರ್ತೆಯನ್ನು ಕೇಳಿ ನಂಬಿ ಸ್ವಲ್ಪ ಕಾಲ ಆದ ನಂತರ ಅವರೆಲ್ಲರೂ ಬೇರೆ ಸುವಾರ್ತೆಯ ಕಡೆಗೆ ಗಮನ ಕೊಟ್ಟು ಬಿಟ್ರು. ಅದು ಸುವಾರ್ತೆ ಅಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲನು ಆತನು ಹೇಳುವುದನ್ನ ನಾವು ಓದುತ್ತಾ ಬರ್ತೇವೆ. ಅವರು ಯಾತಕ್ಕೆ ಆ ರೀತಿಯಲ್ಲಿ ಬೇರೆ ಸುವಾರ್ತೆಯ ಕಡೆಗೆ ಗಮನ ಕೊಟ್ಟರು? ಯಾಕೆಂದ್ರೆ ಆ ಗಲಾತ್ಯ ಸಭೆಯಲ್ಲಿ ಯಹೂದ್ಯ ಮತಾವಲಂಬಿಗಳು, ಅಂದ್ರೆ ಯಹೂದ್ಯರು ಸಂಬಂಧಪಟ್ಟಂತ ಯಹೂದ್ಯ ಮತಾವಲಂಬಿಗಳು
ಅವರು ಸೇರಿ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಮತ್ತು ಸುವಾರ್ತೆಯನ್ನ ನಂಬಿದಂತ ಜನರನ್ನ, ಅವರ ಮನಸ್ಸನ್ನ ತಮ್ಮ ಕಡೆಗೆ ಅವರು ಸೆಳೆಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಆದ್ರಿಂದ ಆ ಸಭೆಯಲ್ಲಿ ಸ್ವಲ್ಪ ಗಲಿಬಿಲಿ ಉಂಟಾಯಿತು. ಆ ಗಲಿಬಿಲಿ ಉಂಟಾದ ದೆಸೆಯಿಂದ ಅಲ್ಲಿ ನಾವು ನೋಡ್ತೇವೆ, ಯಹೂದ್ಯ ಮತಾವಲಂಬಿಗಳು ಅವರು ವಿಶ್ವಾಸಿಗಳನ್ನ, ನಿಜವಾದ ವಿಶ್ವಾಸಿಗಳನ್ನ ಅವರು ತಮ್ಮ ಕಡೆಗೆ ಸೆಳೆಕೊಳ್ಳಲಿಕ್ಕೆ ಬಹಳವಾಗಿ ಪ್ರಯತ್ನ ಮಾಡಿದ್ರು ಮತ್ತು ಅಲ್ಲಿ ಗಲಿಬಿಲಿಗಳನ್ನ ಎಬ್ಬಿಸಿದ್ರು. ಆದ್ರಿಂದ ಅಪೊಸ್ತಲನಾದ ಪೌಲನು ಆತನು ಈ ವಿಷಯವನ್ನ ಕೇಳಿ ಆತನಿಗೆ ಬಹಳಷ್ಟು ದುಃಖ ವ್ಯಸನ ಉಂಟಾಯಿತು ಮತ್ತು ಆತನು ತನ್ನ ಮನಸ್ಸಿನಲ್ಲಿಯೇ ಈ ಸಂಗತಿಯ ಕುರಿತಾಗಿ ಬಹಳಷ್ಟು ನೋವನ್ನ ಆತನು ಅನುಭವಿಸಿದನು. ಹೇಗೂ ಇವತ್ತು ನಾವು ಈ ವಾಕ್ಯ ಭಾಗವನ್ನ ಮುಂದುವರಿಸಿ ಇದರಲ್ಲಿ ಇರುವಂತಹ ಕೆಲವಾರು ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ಯೋಚನೆ ಮಾಡಿ ಗಣನೆಗೆ ತೆಗೆದುಕೊಂಡು ನಾವು ಮುಂದುವರಿಯೋಣ. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತಹ ಮಾತು ಅದು ಏನಂತ ಹೇಳುವಾಗ, ಬೇರೆ ಸುವಾರ್ತೆಯ ಕಡೆಗೆ ಅವರು ಗಮನ ಕೊಟ್ಟರು. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದ ಆತನನ್ನು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ, ಅದು ಸುವಾರ್ತೆಯೇ ಅಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುವಾಗ, ನಿಜವಾಗಿಯೂ ಆ ಯಹೂದ್ಯ ಮತಾವಲಂಬಿಗಳು ಅವರು ಆ ಸಭೆಯಲ್ಲಿ ಸೇರಿ ಅವರು ನಿಜ ವಿಶ್ವಾಸಿಗಳನ್ನ ತಮ್ಮೆಡೆಗೆ ಸೆಳೆದುಕೊಳ್ಳಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಆದ್ರಿಂದ ಅಪೊಸ್ತಲನಾದ ಪೌಲನು ಅವರಿಗೆ ಈ ರೀತಿಯಲ್ಲಿ ಹೇಳ್ತಾ ಬರ್ತಾನೆ. ನಿಜವಾದಂತಹ ಸುವಾರ್ತೆ ಯಾವುದು? ಹಾಗಾದ್ರೆ ನಿಜವಾದಂತಹ ಸುವಾರ್ತೆಯನ್ನು ಕುರಿತಾಗಿ ನಾವು ಒಂದು ಮೊದಲೇ ಕೊರಿಂಥ ಪತ್ರಿಕೆಯಲ್ಲಿ ನಾವು ಅದನ್ನು ಓದ್ತೇವೆ. ಮೊದಲೇ ಕೊರಿಂಥ ಪತ್ರಿಕೆ ಎರಡನೇ ಅಧ್ಯಾಯ 15ನೇ ಅಧ್ಯಾಯ ಮತ್ತು 3 ಮತ್ತು 4ನೇ ವಚನ. ಮೊದಲೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 3 ಮತ್ತು 4ನೇ ವಚನ. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತ ಮಾತು ಅದೇನೆಂದ್ರೆ, ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ನಾವು ಓದ್ತೇವೆ. ಈ ಶಾಸ್ತ್ರ ಎಂಬುದಾಗಿ ಹೇಳುವಂತ ಈ ಮಾತಿನ ಅರ್ಥವೇನೆಂದ್ರೆ, ಪ್ರಾರಂಭದಲ್ಲಿ ದೇವರು ಕೆಲವಾರು ವ್ಯಕ್ತಿಗಳನ್ನ, ಅಂದ್ರೆ ಕೆಲವಾರು ದೇವರ ವಾಕ್ಯವನ್ನು ತಿಳ್ಕೊಂಡಂತವರು, ಅಂದ್ರೆ ಹಿಂದಿನ ಸ್ಥಿತಿಗತಿಗಳಲ್ಲಿ ದೇವರು ಆರಿಸಿಕೊಂಡಂತ ಕೆಲವಾರು ಪ್ರವಾದಿಗಳಿದ್ರು. ಆಗ ಆ ಪ್ರವಾದಿಗಳು ಅವರು ಈ ಸುವಾರ್ತೆಯನ್ನ ಅವರು ಪೌಲನ ಮುಖಾಂತರವಾಗಿ ಈ ಜನರಿಗೆ, ಅಂದ್ರೆ ಗಲಾತ್ಯ ಸಭೆಯವರಿಗೆ ಅವರು ಬರೆಯುವಾಗ ಈ ರೀತಿಯಲ್ಲಿ ನಾವು ಓದ್ತೇವೆ. ಏನಂದ್ರೆ, ನಿಜವಾದಂತ ಸುವಾರ್ತೆ ಏನು ಇಲ್ಲಿ? ಯಾಕೆಂದ್ರೆ ಅಪೊಸ್ತಲನು ಮಾತನಾಡಿದ್ದು ಬೇರೆ ಸುವಾರ್ತೆ ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ನೀವು ಇದೇನು ಇಷ್ಟು ಬೇಗ ಬೇರೆ ಸುವಾರ್ತೆಯನ್ನು ನೀವು ಅವಲಂಬಿಸ್ತಾ ಇದ್ದೀರಿ ಎಂಬುದಾಗಿ ಆತನು ಹೇಳ್ದ. ಹಾಗಾದ್ರೆ ನಿಜವಾದ ಸುವಾರ್ತೆ ಯಾವುದು ಅಂತ ನಾವು ನೋಡುವಾಗ ಅದನ್ನ ಈಗ ತಾನೇ ನಾನು ಓದಿದೆ. ಮೊದಲೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ಮತ್ತು 3 ಮತ್ತು 4ನೇ ವಚನದಲ್ಲಿ ಬರೆಯಲ್ಪಟ್ಟಂತ
ಭಾಗ. ಅದು ಯಾವ್ದಂತ ಹೇಳುವಾಗ ಆತನು ಹೀಗೆ ಹೇಳ್ತಾನೆ, ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದ್ರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಓದ್ತೇವೆ. ಇಲ್ಲಿ ಅಪೊಸ್ತಲನಾದ ಪೌಲನು ಈ ವಾಕ್ಯವನ್ನು ಬರೆಯುವಾಗ ಬಹಳ ಹೃದಯದಲ್ಲಿ ನೊಂದುಕೊಂಡಂತವನಾಗಿ ಈ ವಾಕ್ಯವನ್ನು ಬರೆಯುವಂತವನು ಆಗಿರ್ತಾನೆ. ಯಾಕೆಂದ್ರೆ ಆಗಿನ ನಾವು ಆಗ್ಲೇ ಯೋಚನೆ ಮಾಡಿದ ಪ್ರಕಾರವಾಗಿ ಯಹೂದ್ಯ ಮತಾವಲಂಬಿಗಳು ಈ ಗಲಾತ್ಯ ಸಭೆಯೊಳಗೆ ನುಗ್ಗಿ ಅವರು ಅಲ್ಲಿರುವಂತ ಪೌಲನು ಸಾರಿದ ಸುವಾರ್ತೆಗೆ ಒಳಪಟ್ಟು ಅವರು ಕ್ರಿಸ್ತನ ಅನ್ನೋನ ನಂಬಿ ಅವರು ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವರು ಯಹೂದ್ಯ ಮತಾವಲಂಬಿಗಳು ಅವರು ಮಧ್ಯೆ ಪ್ರವೇಶ ಮಾಡಿ ಅಲ್ಲಿರುವಂತ ವಿಶ್ವಾಸಿಗಳಿಗೆ ಯಹೂದ್ಯ ಮತದ ವಿಷಯವಾಗಿ ಅವರು ಬೋಧನೆ ಮಾಡಿ ಅವರ ಮನಸ್ಸನ್ನು ಬೇರೆ ಕಡೆಗೆ ಅವರು ತಿರುಗಿಸುವುದಕ್ಕೆ ಅವರು ಪ್ರಯತ್ನ ಮಾಡಿದರು. ಆದ್ರಿಂದ ಅಪೊಸ್ತಲನಾದ ಪೌಲನು ಈ ವಾರ್ತೆಯನ್ನು ಕೇಳಿ ಬಹಳ ನೊಂದುಕೊಂಡಂತವನಾಗಿ ಆತನು ಇದನ್ನ ಬರೀತಾ ಇದ್ದಾನೆ. ನಿಜವಾದ ಸುವಾರ್ತೆ ಯಾವುದು ಅಂತ ಆತನು ತಿಳಿಸ್ತಾ ಬಂದನು. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿವಸದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ನಾವು ಪೌಲನು ಬರೆದಿರುವುದನ್ನು ನಾವು ನೋಡ್ತೇವೆ. ಅಂದ್ರೆ ಅರ್ಥವೇನೆಂದ್ರೆ, ಈ ಗಲಾತ್ಯ ಸಭೆಯವರು ದೇವರ ವಾಕ್ಯವನ್ನು ಕೇಳಿದ್ರು, ಸುವಾರ್ತೆಯನ್ನು ಕೇಳಿದ್ರು, ನಂಬಿದ್ರು, ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದ್ರು. ಆದ್ರೆ ಸ್ವಲ್ಪ ಕಾಲ ಆದ ಮೇಲೆ ಅವರು ಹಂತವಾಗಿ ಅವರು ಅದನ್ನ ಬಿಟ್ಟು ಸುಳ್ಳು ಬೋಧನೆಯನ್ನ ಅವರು ಅವಲಂಬಿಸಿದರು. ಹೀಗೆ ಅವಲಂಬಿಸಿ ಅವರು ಭ್ರಷ್ಟರಾಗುವಂತಹ ಒಂದು ಪರಿಸ್ಥಿತಿಗೆ ಅವರು ಬಂದು ಬಿಟ್ರು. ಸೊ ಆದ್ರಿಂದ ಇಲ್ಲಿ ಅಪೊಸ್ತಲನಾದ ಪೌಲನು ಆತನು ಅವರಿಗೆ ಹೇಳ್ತಾ ಬರ್ತಾನೆ, ಏನಂದ್ರೆ, ನೀವು ಬೇರೆ ಸುವಾರ್ತೆಯನ್ನ ಇಷ್ಟು ಬೇಗನೆ ನೀವು ಹಿಡಿದು ಬಿಟ್ರಲ್ಲ ಎಂಬುದಾಗಿ ಆತನು ಅವರಿಗೆ ಹೇಳ್ತಾ ಬರ್ತಾನೆ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದ ಆತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ, ಅದು ಸುವಾರ್ತೆಯೇ ಅಲ್ಲ ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ನಿಜವಾಗಿಯೂ ಅವರು ಬೇರೆ ಸುವಾರ್ತೆ ಯಾವುದು ಅಂದ್ರೆ, ಅವರು ಯಹೂದ್ಯ ಮತಾವಲಂಬಿಗಳನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡಿದರು. ಈ ಯಹೂದ್ಯ ಮತಾವಲಂಬಿಗಳು ಅವರು ಆ ಗಲಾತ್ಯ ಸಭೆಯಲ್ಲಿದ್ದಂತ ವಿಶ್ವಾಸಿಗಳನ್ನ ಅವರು ತಮ್ಮ ಕಡೆಗೆ ಸೆಳೆಕೊಂಡು ಅವರ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಿ ಅವರು ಸುಳ್ಳು ಬೋಧನೆಗಳನ್ನ ಅವರಿಗೆ ಬಿತ್ತನೆ ಮಾಡಿದರು. ಆದ್ರಿಂದ ಈ ಜನರು ಅಂದ್ರೆ ಗಲಾತ್ಯ ಸಭೆಯವರು ಅವರು ತಮ್ಮ ಮನಸ್ಸನ್ನ ಸುಳ್ಳು ಬೋಧನೆ ಕಡೆಗೆ ಅವರು ಕೊಟ್ಟು ಅವರು ಭ್ರಷ್ಟರಾಗುವಂತಹ ಒಂದು ಶೋಧನೆಗೆ ಅವರು ಸಿಕ್ಕಿಬಿದ್ರು. ಆದ್ರಿಂದ ಇಲ್ಲಿ ನಾವು ಅದನ್ನ ಓದ್ತಾ ಬರ್ತೇವೆ. ಏನಂದ್ರೆ, ಪೌಲನು ಹೇಳ್ತಾ ಬಂದ ಪ್ರಕಾರವಾಗಿ ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡ್ತೇನೆ, ಅದು ಸುವಾರ್ತೆಯೇ ಅಲ್ಲ ಎಂಬುದಾಗಿ ಆತನು ಅವರಿಗೆ ತಿಳಿಸ್ತಾ ಇದ್ದಾನೆ. ಬೇರೆ ಸುವಾರ್ತೆ ಅಂದ್ರೆ ಯಾವುದದು, ಅದು ಯಾವುದು ಅಂತ ಹೇಳುವಾಗ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಅದೇನಂತ ಹೇಳುವಾಗ ಈ ಜನರು ಯಹೂದ್ಯ ಮತಾವಲಂಬಿಗಳನ್ನ ಅನುಸರಿಸಿ ಅವರು ಧರ್ಮಶಾಸ್ತ್ರವನ್ನ ಅನುಸರಿಸಲಿಕ್ಕೆ ಅವರು ಪ್ರಾರಂಭ ಮಾಡಿದರು. ಆ ಧರ್ಮಶಾಸ್ತ್ರದ ವಿಷಯವಾಗಿ ಇಲ್ಲಿ
ಸ್ವಲ್ಪ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡಿಕೊಂಡು ನಾವು ಮುಂದೆ ಹೋದ್ರೆ ಒಳ್ಳೇದು ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಇಲ್ಲಿ ಧರ್ಮಶಾಸ್ತ್ರವನ್ನು ಆ ಆ, ದೇವರು ಎಲ್ಲಿ ಕೊಟ್ಟನು ಎಂಬುದಾಗಿ ನಾವು ನೋಡುವಾಗ ಅವರಿಗೆ ಅದನ್ನ ಅರಣ್ಯದಲ್ಲಿ, ಅಂದ್ರೆ ಸಿನಾಯಿ ಬೆಟ್ಟದಲ್ಲಿ ಆ ಧರ್ಮಶಾಸ್ತ್ರವನ್ನು ಕೊಟ್ಟದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಗ ಅದು ಎಂತ ಸಮಯವಾಗಿತ್ತು ಅಂತ ನಾವು ನೋಡುವಾಗ, ಇಸ್ರಾಯೇಲರು ಐಗುಪ್ತದಿಂದ ಬಿಡುಗಡೆಯಾಗಿದ್ರು, ಪಾಪದ ದಾಸತ್ವದಿಂದ ಬಿಡುಗಡೆಯಾಗಿದ್ರು, ಅವರು ಅರಣ್ಯ ಪ್ರಯಾಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಧರ್ಮಶಾಸ್ತ್ರ ಅವರಿಗೆ ಕೊಡೋಣವಾಯಿತು. ಇಲ್ಲಿ ನಾವು ನೋಡುವಾಗ ಅವರು ಈ ಸುಳ್ಳು ಸುವಾರ್ತೆಯನ್ನ ಯಾವ ರೀತಿಯಲ್ಲಿ ಅವರು ನಂಬಲಿಕ್ಕೆ ಆಯಿತು ಎಂಬುದಾಗಿ ನಾವು ನೋಡುವಾಗ, ಯಹೂದ್ಯ ಜನರು ಅವರನ್ನ ಬಹಳವಾಗಿ ತಮ್ಮ ಕಡೆಗೆ ಅವರು ಸೆಳ್ಕೊಂಡ್ರು. ಒಂದು ರೀತಿಯಲ್ಲಿ ನೋಡಿದ್ರೆ ಅವರ ಸ್ನೇಹ ಸಂಬಂಧವನ್ನ ಅವರು ಮಾಡಿ ಆ ಸಭೆಯವರ ಮನಸ್ಸನ್ನ ಅವರ ಕಡೆಗೆ ತಿರುಗಿಸಿಕೊಂಡು ಇವರು ಸುವಾರ್ತೆಯನ್ನು ನಂಬದಂತೆ ಅವರನ್ನು ಬೇರೆ ಮಾರ್ಗಕ್ಕೆ ನಡೆಸುವುದಕ್ಕೆ ಅವರು ಪ್ರಯತ್ನ ಮಾಡಿದರು. ಅದು ಯಾವುದಂದ್ರೆ ಸುಳ್ಳು ಬೋಧನೆ. ಇಲ್ಲಿ ನಾವು ಓದ್ತೇವೆ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ ಮತ್ತು ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ನಾನು ಓದ್ತೇನೆ. ಪೌಲನು ಅವ್ರನ್ನ ಕೇಳ್ತಾನೆ, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿಗೆ ವರ್ಣಿಸಲ್ಪಟ್ಟನಲ್ಲವೇ? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳ್ಕೊಳ್ಳಬೇಕೆಂದಿದ್ದೇನೆ. ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ ಎಂಬುದಾಗಿ ಆತನು ಇವರನ್ನ ಪ್ರಶ್ನೆ ಮಾಡ್ತಾನೆ. ಅವರು ದೇವರಾತ್ಮನನ್ನು ಕೇಳಿ ನಂಬಿ ದೇವರಾತ್ಮನನ್ನು ಹೊಂದಿದ್ರು. ಆದ್ರೆ ಇವಾಗ ಅದನ್ನ ಬಿಟ್ಟು ಬಿಟ್ಟು ಬೇರೆ ಸುವಾರ್ತೆಯ ಕಡೆಗೆ ಅವರು ಗಮನ ಕೊಟ್ಟೋದ್ರಿಂದ ಅವರು ಕೇಳಿದಂತ ಈ ಸಂಗತಿಗಳಿಗೆ ಅದು ತದ್ವಿರುದ್ಧವಾಗಿತ್ತು. ಇಲ್ಲಿ ನಾವು ನೋಡ್ತೇವೆ, ಪೌಲನು ಅವರಿಗೆ ಪ್ರಶ್ನೆ ಮಾಡ್ತಾನೆ, ನೀವು ದೇವರಾತ್ಮನನ್ನು ಹೊಂದಿದ್ರಲ್ಲ, ಆ ದೇವರಾತ್ಮನನ್ನು ಹೊಂದಿದ್ದು ಹೇಗೆ ಹೊಂದಿದ್ರಿ? ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಅಥವಾ ಕೇಳಿ ನಂಬಿದ್ದರಿಂದಲೋ ಎಂಬುದಾಗಿ ಆತನು ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಮತ್ತು ಅವರಿಗೆ ಹೀಗೆ ಹೇಳ್ತಾನೆ, ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ? ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? ನೀವು ಅಷ್ಟು ಬಾಧೆಗಳನ್ನು ಅನುಭವಿಸಿದ್ದು ವ್ಯರ್ಥವೆಂದು ಹೇಳಬೇಕೇನು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಅವರ ಜೊತೆಯಲ್ಲಿ ಮಾತನಾಡುವಂತವನು ಆಗಿರ್ತಾನೆ. ಸೊ ಆದ್ರಿಂದ ಇಲ್ಲಿ ನಾವು ನೋಡುವಂತ ಸಂಗತಿ ಅದೇನಂತ ಹೇಳುವಾಗ, ಈ ಸುವಾರ್ತೆಗೆ ಅವರು ಸುಳ್ಳು ಬೋಧನೆಗಳನ್ನ ಸೇರಿಸಿ ಮತ್ತು ಯಹೂದ್ಯ ಮತಾಚರಣೆಗಳನ್ನ ತಂದು ಸೇರಿಸಿ ಈ ಜನರನ್ನ, ಈ ಗಲಾತ್ಯ ಸಭೆಯನ್ನ, ಸಭಾ ವಿಶ್ವಾಸಿಗಳನ್ನ ಅವರು ತಮ್ಮ ಕಡೆಗೆ ಅವರು ಸೆಳೆಕೊಳ್ಳಲಿಕ್ಕೆ ಬಹಳವಾಗಿ ಪ್ರಯತ್ನ ಮಾಡಿ ಅವರು ಸಭೆಯನ್ನು ಬಹಳಷ್ಟು ಗಲಿಬಿಲಿ ಮಾಡಿಬಿಟ್ರು ಎಂಬುದಾಗಿ ನಮಗೆ ಇದರಿಂದ ಗೊತ್ತಾಗ್ತದೆ. ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ಸುಳ್ಳು ಬೋಧನೆಗಳು ಯಾವುದಂತ ಹೇಳುವಾಗ, ಈ ಯಹೂದ್ಯರ ಮತಾಚರಣೆಗಳು ಆಚರಣೆಗಳು ಅದು ಏನಾಯ್ತು ಅಂತ ಹೇಳುವಾಗ, ಅವರು ಅದನ್ನ ನಂಬಲಿಕ್ಕೆ ಪ್ರೆಷರ್ ಹಾಕಿದಾಗ ಅವರು ಇದನ್ನು ಬಿಟ್ಟರು ಮತ್ತು ಯಾವುದನ್ನ ನಂಬಬೇಕು ಎಂಬುದರಲ್ಲಿ ಅವರಿಗೆ ಬಹಳಷ್ಟು ಗಲಿಬಿಲಿಗಳು ಉಂಟಾಯಿತು, ಕನ್ಫ್ಯೂಷನ್ ಉಂಟಾಯಿತು. ಮತ್ತು ಸಭೆಯಲ್ಲಿ ಬಹಳ ದೊಡ್ಡ ಒಂದು
ಸುಳ್ಳು ಬೋಧಕರ ಈ ಹಿಡಿತ ಅದು ಜಾಸ್ತಿ ಆಯಿತು ಇದರ ಮುಖಾಂತರವಾಗಿ ಎಂಬುದಾಗಿ ಇದರಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಹೇಗೂ ಇವಾಗ ಈ ಯಹೂದ್ಯರ ಮತಾಚರಣೆಗಳು ಅದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಗಳು ಆಗಿತ್ತು, ನಿಜವೇ. ಧರ್ಮಶಾಸ್ತ್ರ ಒಳ್ಳೆಯದೇ, ಆದರೆ ಧರ್ಮಶಾಸ್ತ್ರವನ್ನು ನಾವು ಅನುಸರಿಸಿ ನಡೆಯಬಾರದು ಎಂಬುದಾಗಿ ಇಲ್ಲಿ ಆತನು ಹೇಳ್ತಾನೆ. ಏನಂದ್ರೆ ಅದು ಕರ್ಮ ಮಾರ್ಗ, ಅದು ನೇಮ ನಿಷ್ಠೆಗಳಿಗೆ ಸಂಬಂಧಪಟ್ಟಂತ ಮಾರ್ಗ, ಅದು ಮೋಶೆಯ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಮಾರ್ಗ. ಆದ್ರಿಂದ ಇಲ್ಲಿ ಆತನು ಹೇಳುವುದೇನೆಂದ್ರೆ ಇಲ್ಲಿ ಒಂದು ಮಾತು ಹೇಳ್ತಾನೆ. ಏನಂದ್ರೆ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ ಎಂಬುದಾಗಿ ಈ ಗಲಾತ್ಯ ಸಭೆಯನ್ನು ಆತನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಗ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿ ಈಗ ಯಹೂದಿಯ ಜನಾಂಗದವರೊಡನೆ ಸೇರಿಕೊಂಡು ಅವರ ಬೋಧನೆಗಳನ್ನ ನೀವು ಅವಲಂಬಿಸಿ ಏನಪ್ಪಾ ಅಂದ್ರೆ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಅದನ್ನ ಓದ್ತೇವೆ. ಆಮೇಲೆ ಇಲ್ಲಿ ಅವರಿಗೆ ಮತ್ತೊಂದು ಪ್ರಶ್ನೆ ಆಗ್ತಾನೆ. ಏನಂದ್ರೆ 4ನೇ ವಚನದಲ್ಲಿ, ನೀವು ಅಷ್ಟು ಬಾಧೆಯನ್ನು ಅನುಭವಿಸಿದ್ದು ವ್ಯರ್ಥವೇ ಎಂದು ಹೇಳಬೇಕೇನು? ದೇವರು ತನ್ನ ಆತ್ಮವನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಆಯಿತು? ಈ ಗಲಾತ್ಯ ಸಭೆಯವರು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಅವರು ಆ ಮಾರ್ಗದಲ್ಲಿ, ಆತ್ಮಿಕ ಮಾರ್ಗದಲ್ಲಿ ಕ್ರಿಸ್ತನನ್ನು ಅನುಸರಿಸುತ್ತಾ ನಡೆಯುತ್ತಾ ಇದ್ದಂತ ಆ ಸಂದರ್ಭದಲ್ಲಿ ಇವಾಗ ಅವರು ಬೇರೆ ಮಾರ್ಗವನ್ನ, ಅಂದ್ರೆ ಸುಳ್ಳು ಮಾರ್ಗವನ್ನ ಹಿಡ್ಕೊಂಡು ಅವರು ಭ್ರಷ್ಟರಾಗುವಂತಹ ಒಂದು ಶೋಧನೆಗೆ ಅವರು ಬಿದ್ದು ಬಿಟ್ಟರು. ಆದ್ರಿಂದ ಅಪೊಸ್ತಲನಾದ ಪೌಲನು ಈಗ ಹೇಳ್ತಾನೆ, ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? ನೀವು ಅಷ್ಟು ಬಾಧೆಯನ್ನು ಅನುಭವಿಸಿದ್ದು ವ್ಯರ್ಥವೋ? ಅವರು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದಾಗ ಅವರು ಬಹಳಷ್ಟು ಬಾಧೆಗಳನ್ನು ಅನುಭವಿಸಿದ್ರು, ಕ್ರಿಸ್ತನಿಗಾಗಿ ಬಾಧೆಗಳನ್ನು ಅನುಭವಿಸಿದ್ರು. ಆದ್ರಿಂದ ಆತನು ಪೌಲನು ಹೇಳ್ತಾನೆ, ದೇವರು ತನ್ನ ಆತ್ಮನನ್ನು ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಆಯಿತು? ನೀವು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ, ಕೇಳಿ ನಂಬಿದ್ದರಿಂದಲೇ ಎಂಬುದಾಗಿ ಅಪೊಸ್ತಲನಾದ ಪೌಲನು ಅವರಿಗೆ ಉತ್ತರ ಪ್ರತ್ಯುತ್ತರವಾಗಿ ಮಾತಾಡುವುದನ್ನ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಈಗ ಒಂದಿಷ್ಟು ಈ ಧರ್ಮಶಾಸ್ತ್ರದಲ್ಲಿ ನಡೆದಂತ ಸಂಗತಿಗಳನ್ನ ಸ್ವಲ್ಪ ನಾವು ಯೋಚನೆ ಮಾಡಿ ಆಮೇಲೆ ಮುಂದಕ್ಕೆ ಹೋದ್ರೆ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಇಲ್ಲಿ ಅಪೊಸ್ತಲನಾದ ಪೌಲನು ಇಲ್ಲಿ ಅವರಿಗೆ ತಿಳಿಸುವುದೇನೆಂದ್ರೆ, ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದವರಿಗೆ ಹೇಳುವಂತ ಮಾತು. 3ನೇ ಅಧ್ಯಾಯ 19ನೇ ವಚನ, ಗಲಾತ್ಯ 3ನೇ ಅಧ್ಯಾಯ 19ನೇ ವಚನ. ಹಾಗಾದ್ರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂಥದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು ಎಂಬುದಾಗಿ ನಾವು ಓದುತ್ತೇವೆ. ಇಲ್ಲಿ ನಾವು ನೋಡುವಂತ ಸಂಗತಿ ಏನಂದ್ರೆ, ಮೋಶೆ ಧರ್ಮಶಾಸ್ತ್ರ ದೇವರು ಯಾತಕ್ಕೆ ಕೊಟ್ಟ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಅಪೊಸ್ತಲನಾದ ಪೌಲನೇ ಅದಕ್ಕೆ ಉತ್ತರ ಕೊಡ್ತಾನೆ. ಏನಂದ್ರೆ, ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂಥದ್ದು ಅಪರಾಧವೆಂದು ಈ ಯಹೂದ್ಯ ಜನರಿಗೆ ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. ಅಂದ್ರೆ ಅರ್ಥವೇನೆಂದ್ರೆ, ಈ ಯಹೂದ್ಯರು ಹೊಸದಾಗಿ ರಕ್ಷಣೆ ಹೊಂದಿದ್ರು, ಅವರು
ಆ ದೇವರ ವಾಕ್ಯದ ಒಂದು ಮೆಚ್ಯೂರಿಟಿಗೆ ಇನ್ನೂ ಬಂದಿರಲಿಲ್ಲ. ಆಗಲೇ ಸುಳ್ಳು ಬೋಧನೆಗಳು ಅವರ ಮಧ್ಯದಲ್ಲಿ ಅದು ಹಬ್ಬಿ ಅವರು ನಂಬಿಕೆಯ ಮಾರ್ಗವನ್ನು ಬಿಟ್ಟು ಬಿಡುವಂತ ಒಂದು ಗಂಡಾಂತರಕ್ಕೆ ಅವರು ಒಳಗಾದಾಗ ಇಲ್ಲಿ ಅಪೊಸ್ತಲನಾದ ಪೌಲನು ಅವರನ್ನು ತಿದ್ದುತ್ತಾನೆ ಮತ್ತು ಎಚ್ಚರಿಸ್ತಾನೆ. ಅದೇನೆಂದ್ರೆ ಈ ಧರ್ಮಶಾಸ್ತ್ರವನ್ನು ದೇವರು ಯಾತಕ್ಕೆ ಕೊಟ್ಟ ಎಂಬುದಾಗಿ ಹೇಳುವಾಗ ಇಲ್ಲಿ ಆತನು ಹೇಳ್ತಾನೆ, ಯಾತಕ್ಕೆ ಕೊಟ್ಟ ಅಂದ್ರೆ ದೇವರು ಇಂತಿಂಥದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರವಾಗಿ ಒಬ್ಬ ಮಧ್ಯಸ್ಥನ ಕೈಲಿ ಕೊಟ್ಟನು. ಏನಂತ ಹೇಳುವಾಗ ಅವರು ನಂಬಿದ್ರು, ರಕ್ಷಣೆ ಹೊಂದಿದ್ರು ನಿಜವೇ. ಆದ್ರೆ ಯಾವುದು ಸುಳ್ಳು, ಯಾವುದು ಸತ್ಯ, ಯಾವುದು ಅಪರಾಧ, ಯಾವುದು ಸತ್ಯ ಎಂಬುದಾಗಿ ಆ ಜನರಿಗೆ ಇನ್ನೂ ಅರಿವು ಆಗಿರ್ಲಿಲ್ಲ. ಅವರು ಯಹೂದ್ಯ ಮತದಿಂದ ರಕ್ಷಣೆ ಹೊಂದಿ ಹೊಸದಾಗಿ ಮುಂದೆ ಬಂದಿದ್ದರಷ್ಟೇ. ಆದ್ರೆ ಇಂತಿಂಥದ್ದು ಅಪರಾಧವೆಂದು ಅವರಿಗೆ ಗೊತ್ತಿರ್ಲಿಲ್ಲ. ಆದ್ರಿಂದ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಧರ್ಮಶಾಸ್ತ್ರ ಕೊಡಲ್ಪಟ್ಟದ್ದು ಯಾಕೆ ಅಂತ ಹೇಳುವಾಗ ಇಂತಿಂಥದ್ದು ಅಪರಾಧವೆಂದು ಅವರಿಗೆ ಮನವರಿಕೆ ಮಾಡ್ಲಿಕ್ಕೋಸ್ಕರವಾಗಿ ದೇವರು ಧರ್ಮಶಾಸ್ತ್ರವನ್ನು ಅವರಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಆತನು ಹೇಳ್ತಾ ಬರ್ತಾನೆ 20ನೇ ವಚನದಲ್ಲಿ, ಗಲಾತಿ 20ನೇ ವಚನ 4ನೇ ಅಧ್ಯಾಯ 20ನೇ ವಚನ, ಒಂದೇ ಪಕ್ಷವಿದ್ದರೆ ಮಧ್ಯಸ್ಥನು ಬೇಕಿಲ್ಲ, ದೇವರಾದರೋ ಒಬ್ಬನೇ. ಹಾಗಾದ್ರೆ ಧರ್ಮಶಾಸ್ತ್ರವು ದೇವರ ವಾಗ್ದಾನಗಳಿಗೆ ವಿರುದ್ಧವೋ ಹಾಗೆಂದೂ ತಿಳ್ಕೊಳ್ಳಬಾರದು. ಬದುಕಿಸುವುದಕ್ಕೆ ಶಕ್ತವಾಗಿರುವ ಧರ್ಮಶಾಸ್ತ್ರವು ಕೊಡಲ್ಪಡದಿದ್ದರೆ ಸಂದೇಹವಿಲ್ಲದೆ ಕರ್ಮ ಮಾರ್ಗದಿಂದಲೇ ನೀತಿ ಉಂಟಾಗುತ್ತಿತ್ತು. ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಉಂಟಾಗುವ ಆ ವಾಗ್ದಾನದ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು ಶಾಸ್ತ್ರವು ಸಮಸ್ತವನ್ನು ಪಾಪಕ್ಕೆ ಒಳಗಾಗಿದೆ ಎಂದು ತೀರ್ಮಾನ ಮಾಡ್ತು. ಅದರಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನಂದ್ರೆ, ಈ ಕರ್ಮ ಮಾರ್ಗ ಅಂದ್ರೆ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವಂತವರಿಗೆ ಅದು ಕರ್ಮ ಮಾರ್ಗ, ಅದು ನೇಮ ನಿಷ್ಠೆಗಳಿಗೆ ಒಳಪಟ್ಟಂತ ಒಂದು ಮಾರ್ಗವಾಗಿತ್ತು ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾ ಬರ್ತಾನೆ. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಆ ಭಾಗನ ತಿಳ್ಕೊಳ್ಬಹುದು. 3ನೇ ಅಧ್ಯಾಯ 10ನೇ ವಚನ, ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ. ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ ಎಂಬುದಾಗಿ ಇಲ್ಲಿ ಆತನು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಆದ್ರಿಂದ ಈ ಧರ್ಮಶಾಸ್ತ್ರ ಯಾವಾಗಲೂ ನೇಮ ನಿಷ್ಠೆಗಳನ್ನ ಅದು ಬೋಧನೆ ಮಾಡ್ತದೆ. ಇಲ್ಲಿ ಆತನು ಹೇಳ್ತಾನೆ, ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ ಎಂಬುದಾಗಿ ಆತನು ಹೇಳ್ತಾನೆ. ಇದಲ್ಲದೆ ಕರ್ಮ ಮಾರ್ಗದಿಂದ ಅಂದ್ರೆ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವಂತಹ ಮಾರ್ಗ, ಈ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ಯಾಕೆಂದ್ರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರ್ದದೆ. ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ ಏನಂದ್ರೆ, ಕರ್ಮ ಮಾರ್ಗ ಅದು ನೇಮ ನಿಷ್ಠೆಗಳನ್ನು ಅನುಸರಿಸುವಂತಹ ಒಂದು ಮಾರ್ಗ. ಅದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತಹ ಮಾರ್ಗ. ಈಗ ನಾವು ಹಾಗಾದ್ರೆ ಧರ್ಮಶಾಸ್ತ್ರ ಯಾಕೆ ಕೊಟ್ಟನು ಎಂಬುದಾಗಿ ನಾವು ನೋಡುವಾಗ, ಅದು ಪ್ರಾರಂಭದಲ್ಲಿ ನಾವು ನೋಡಿದೆವು ಏನಂದ್ರೆ, ಯಾವ ಸಂಗತಿಗಳು ಅದು ಪಾಪಕ್ಕೆ ಸಂಬಂಧಪಟ್ಟದ್ದು. ಅವರಿಗೆ ಇಸ್ರಾಯೇಲ್ ಜನರಿಗೆ ಯಾವುದು ಪಾಪ ಯಾವುದು ಸತ್ಯ ಎಂಬುದು ವಿಷಯಗಳೇ ಅವರಿಗೆ ಗೊತ್ತಿರಲಿಲ್ಲ ಪ್ರಾರಂಭದಲ್ಲಿ, ಹೊಸದರಲ್ಲಿ. ಆದ್ರಿಂದ ಅದನ್ನ ತೋರಿಸುವಂಥದ್ದು ಯಾವುದಂದ್ರೆ ಧರ್ಮಶಾಸ್ತ್ರ. ಈ ಧರ್ಮಶಾಸ್ತ್ರ ಇಂತಿಂಥದ್ದು ಪಾಪ ಎಂಬುದಾಗಿ ಅದು ತೋರಿಸ್ತಾ ಬಂದದ್ದನ್ನ ನಾವು ನೋಡ್ತೇವೆ. ಗಲಾತ್ಯ ಪತ್ರಿಕೆ
5ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಓದ್ತೇವೆ. 5ನೇ ಅಧ್ಯಾಯ 5ನೇ ಅಧ್ಯಾಯ 1ನೇ ವಚನದಿಂದ ಓದ್ತೇನೆ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ನೋಡ್ರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ. ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಪ್ರಯೋಜನವಿಲ್ಲ. ಯಾಕೆಂದ್ರೆ ಅವರು ಅದನ್ನ ಬೋಧನೆ ಮಾಡಿದ್ರು. ಏನಪ್ಪಾ ಅಂದ್ರೆ, ನೀನು ನಂಬಿದ್ರೆ ನೀನು ಸುನ್ನತಿ ಮಾಡಿಸ್ಕೊಳ್ಬೇಕು ಎಂಬುದಾಗಿ ಕೂಡ ಅವರು ಅಲ್ಲಿ ಜನರಲ್ಲಿ ಆ ವಿಷ ಬೀಜವನ್ನ ಅವರು ಬಿತ್ತುತ್ತಾ ಇದ್ರು. ಆದ್ರೆ ಪೌಲನು ಇಲ್ಲಿ ಹೇಳ್ತಾನೆ, ನೀನು ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದಿ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ. ನಿಮ್ಮಲ್ಲಿ ಯಾರ್ಯಾರು ಕರ್ಮ ಮಾರ್ಗಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು ಎಂಬುದಾಗಿ ಆತನು ಹೇಳ್ತಾನೆ. ಯಾರ್ಯಾರು ಕರ್ಮ ಮಾರ್ಗಗಳಿಂದ ನೀತಿವಂತರಾಗಬೇಕೆಂದು ಈ ಧರ್ಮಶಾಸ್ತ್ರವನ್ನು ಅನುಸರಿಸಿ ನೀತಿವಂತರಾಗಬೇಕೆಂದು ಪ್ರಯತ್ನ ಮಾಡಿದರೋ ಅವರು ಕ್ರಿಸ್ತದಿಂದ ಆಗಲಿ ಹೋದರು. ಅಂದ್ರೆ ಅವ್ರಿಗೆ ರಕ್ಷಣೆ ಆಗ್ಲಿಲ್ಲ. ಅವ್ರ ರಕ್ಷಣೆಯನ್ನು ಕಳ್ಕೊಂಡ್ಬಿಟ್ರು ಮತ್ತು ಅವರು ಕ್ರಿಸ್ತದಿಂದ ಆಗಲಿ ಹೋದರು. ಮಾತ್ರವಲ್ಲ, ದೇವರ ಕೃಪಾಶ್ರಯದೊಳಗಿಂದ ಅವರು ಬಿದ್ದು ಹೋದ್ರು. ಕೃಪೆಯಿಂದಲೇ ಅವರು ಬಿದ್ದು ಹೋದರು ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬುವ ನಿರೀಕ್ಷೆ ಸಫಲವಾಗುವುದೆಂದು ಎದುರು ನೋಡ್ತಾ ಇದ್ದೇವೆ. ಇಲ್ಲಿ ಆತನು ಹೇಳ್ತಾ ಬರ್ತಾನೆ, ಹೇಗೂ ನಾವು ಈ ಧರ್ಮಶಾಸ್ತ್ರ ಯಾತಕ್ಕೋಸ್ಕರ ಕೊಡಲ್ಪಟ್ಟನು ಎಂಬುದಾಗಿ. ಮತ್ತು ಈ ಜನರು, ಈ ಯಹೂದ್ಯರು, ಗಲಾತ್ಯ ಸಭೆಯವರಿಗೆ ಅವರಿಗೆ ಬರೀ ರಕ್ಷಣೆ ಹೊಂದಿದ್ರೆ ಸಾಲದು, ನೀವು ಸುನ್ನತಿ ಕೂಡ ಮಾಡಿಸ್ಕೊಳ್ಬೇಕು ಎಂಬುದಾಗಿ ಕೂಡ ಅವರು ಬೋಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವರು ಆಗ ಈ ಸುನ್ನತಿ ಇಲ್ಲಿ ಆತನು ಹೇಳ್ತಾ ಬರ್ತಾನೆ. ಏನಂತ ಹೇಳುವಾಗ ವಾಕ್ಯದಲ್ಲಿ ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದ್ರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದ್ರು ಎಂಬುದಾಗಿ ಆತನು ಹೇಳ್ತಾನೆ. ಸೊ ಇಲ್ಲಿ ನಾವು ನೋಡುವಾಗ ಈ ಸುನ್ನತಿ ಎಂಬಂತ ಈ ವಿಷಯವನ್ನ ಅವರು ತಂದು ಸುಳ್ಳಾಗಿ ಅವರು ಬೋಧನೆ ಮಾಡಿ ಜನರ ಮನಸ್ಸನ್ನ ಕೆಡಿಸಿಬಿಟ್ರು. ಇಲ್ಲಿ ಪೌಲನು ಹೇಳ್ತಾನೆ 21ನೇ ವಚನ, 4ನೇ ಅಧ್ಯಾಯ 21ನೇ ವಚನ, ಧರ್ಮಶಾಸ್ತ್ರ ಅಧೀನರಾಗುವುದಕ್ಕೆ ಮನಸ್ಸುಳ್ಳವರೇ ಧರ್ಮಶಾಸ್ತ್ರಕ್ಕೆ ಕಿವಿಗೊಡುವುದಿಲ್ವೋ ನನಗೆ ಹೇಳಿರಿ. ಅದರಲ್ಲಿ ಬರೆದಿರುವುದೇನೆಂದ್ರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದನು ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಬಹಳ ಅದ್ಭುತವಾದಂತಹ ಒಂದು ಸಂಗತಿ ಇಲ್ಲಿ ನಾವು ನೋಡುವಂತಹ ಸಂಗತಿ. ಅದು ಏನಂತ ಹೇಳುವಾಗ ಕರ್ಮ ಮಾರ್ಗದಿಂದ ರಕ್ಷಣೆ ಆಗುವುದಿಲ್ಲ. ಕರ್ಮ ಮಾರ್ಗವನ್ನು ಅನುಸರಿಸಿ ನಡೆಯುವವರು ಅವರು ಕೃಪೆಯಿಂದ ಅವರು ಬಿದ್ದು ಹೋದ್ರು. ಮತ್ತು ಕರ್ಮ ಮಾರ್ಗವನ್ನು ಅನುಸರಿಸಿ ನಡೆಯುವಂಥವರು ಅವರು ರಕ್ಷಣೆ ಹೊಂದದೆ ಅವರು ನಾಶನದ ಮಾರ್ಗದಲ್ಲಿ ಅವರು ಇರುವಂತವರು ಆಗಿರ್ತಾರೆ ಎಂಬುದಾಗಿ ನಾವು ಇದರ ಮುಖಾಂತರವಾಗಿ ನಾವು ನೋಡ್ತಾ ಬರ್ತೇವೆ. ಕರ್ಮ ಮಾರ್ಗದಿಂದ ರಕ್ಷಣೆ ಆಗುವುದಿಲ್ಲ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ನಾವು ಇದನ್ನ ಓದ್ತೇವೆ. 5ನೇ ಅಧ್ಯಾಯ 5ನೇ ವಚನದಲ್ಲಿ, ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬುವ ನಿರೀಕ್ಷೆ ಸಫಲವಾಗುವುದೆಂದು ಎದುರು ನೋಡುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಸುನ್ನತಿಯಾದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನ ಇಲ್ಲ.
ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ನಂಬಿಕೆ, ಈ ನಂಬಿಕೆಯನ್ನು ತಿರುಗಿ ಇಲ್ಲಿ ಆತನು ಒತ್ತಿ ಹೇಳುವಂತವನಾಗಿರ್ತಾನೆ. ಬಹಳ ಚಂದವಾದಂತಹ ಒಂದು ಸಂಗತಿ ಇಲ್ಲಿ ಆತನು ಹೇಳ್ತಾ ಬರ್ತಾನೆ. ಅಪೊಸ್ತಲನಾದ ಪೌಲನು 10ನೇ ವರ್ಷದಲ್ಲಿ, ನನಗಂತೂ ನೀವು ಬೇರೆ ಅಭಿಪ್ರಾಯವನ್ನು ಹಿಡಿದಿರುವುದಿಲ್ಲವೆಂದು ಕರ್ತನಲ್ಲಿ ನಿಮ್ಮನ್ನು ಕುರಿತು ಭರವಸೆ ಉಂಟು. ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುವವನು ಯಾವನಾದರೂ ಸರಿಯೇ ಬರುವ ದಂಡನೆಯನ್ನು ಅನುಭವಿಸುವನು. ಹೌದು, ಭೇದವನ್ನು ಹುಟ್ಟಿಸುವಂತ ಯಾವನಾದರೂ ಸರಿಯೇ ಅವನು ದೇವರ ದಂಡನೆಯನ್ನು ಖಂಡಿತವಾಗಿ ಅನುಭವಿಸ್ತಾನೆ ಎಂಬುದಾಗಿ ಪೌಲನು ಇಲ್ಲಿ ಹೇಳ್ತಾ ಬರ್ತಾನೆ. ನಾನಾದರೂ ಸಹೋದರರೇ, ಸುನ್ನತಿಯಾಗಬೇಕೆಂದು ಇನ್ನೂ ಸಾರುವನಾಗಿದ್ದರೆ ಇನ್ನೂ ನನಗೆ ಹಿಂಸೆಯಾಗುವುದು ಯಾಕೆ? ಆ ಪಕ್ಷದಲ್ಲಿ ಶಿಲ್ಬೆಯ ದೆಸೆಯಿಂದ ಉಂಟಾದ ಆಕ್ಷೇಪವು ಹೋಯಿತಲ್ಲ. ನಿಮ್ಮನ್ನು ಕಳವಳಪಡಿಸುವವರು ಅಂಗಚ್ಛೇದನೆಯನ್ನಾದ್ರೂ ಮಾಡಿಕೊಂಡರೆ ವಾಸಿ ಎಂಬುದಾಗಿ ಆತನು ಇಲ್ಲಿ ಬಹಳ ದುಃಖಭರಿತನಾಗಿ ಆತನು ಹೇಳುವಂತವನು ಆಗಿರ್ತಾನೆ. ಇಲ್ಲಿ ನಾವು ನೋಡುವಂತ ಬಹಳ ಅಮೂಲ್ಯವಾದಂತಹ ಸಂಗತಿ ಏನಂದ್ರೆ, ಮೋಶೆಯ ಧರ್ಮಶಾಸ್ತ್ರ ಅದು ಅನುಸರಿಸಿದಂಥವನು ಅವನಿಗೆ ರಕ್ಷಣೆ ಖಂಡಿತ ಆಗುವುದಿಲ್ಲ. ಯಾಕೆಂದ್ರೆ ಅದು ಕರ್ಮ ಮಾರ್ಗವನ್ನು ಅದು ಸೂಚನೆಯಾಗಿದೆ. ಕರ್ಮ ಮಾರ್ಗದಿಂದ ರಕ್ಷಣೆ ಆಗುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಇಲ್ಲಿ ನಮಗೆ ಹೇಳ್ತಾ ಬರ್ತಾನೆ. ಹಾಗಾದ್ರೆ ಇವತ್ತು ದೇವರ ಚಿತ್ತವೇನು? ಇವತ್ತು ಕರ್ತನಾದ ಯೇಸು ಕ್ರಿಸ್ತನು ನಂಬಿದಂತ ನಮಗೆ ದೇವರ ಚಿತ್ತವೇನು? ದೇವರ ಚಿತ್ತವೇನೆಂದ್ರೆ, ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಅಂಗೀಕಾರ ಮಾಡಿ ಆತನ ವಾಕ್ಯಕ್ಕನುಸಾರವಾಗಿ ನಾವು ನಡೆಯುವಂಥದ್ದೇ ಆಗಿರ್ತದೆ ಎಂಬುದಾಗಿ ದೇವರ ವಾಕ್ಯದಿಂದ ನಾವು ತಿಳ್ಕೊಳ್ತೇವೆ. ಹೌದು, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂಥದ್ದೇ ಅದು ಆಗಿರ್ತದೆ. ಇಲ್ಲಿ ನಾವು ನೋಡುವಂಥದ್ದು ದೇವರು ಯಾರು, ದೇವರು ಎಂಥವನು, ದೇವರ ಉದ್ದೇಶವೇನು, ದೇವರ ಮಾರ್ಗವೇನು, ದೇವರ ಚಿತ್ತವೇನು ಎಂಬುದಾಗಿ ಎಲ್ಲ ನಾವು ಯೋಚನೆ ಮಾಡುವಾಗ ಆ ದೇವರ ಮಾರ್ಗ ಒಂದೇ, ಅದು ಕರ್ತನಾದ ಯೇಸು ಕ್ರಿಸ್ತನೇ. ಅದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಬಹಳ ಅಮೂಲ್ಯವಾದ ಸಂಗತಿ ಏನಂದ್ರೆ, ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀತಿವಂತರು ಇದ್ದಾರಾ ಎಂಬುದಾಗಿ ನಾವು ನೋಡುವಾಗ ನಾವು ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನೀತಿವಂತನೂ ಇಲ್ಲ, ಒಬ್ಬನಾದ್ರೂ ಇಲ್ಲ, ಎಲ್ಲರೂ ಪಾಪ ಅಪರಾಧಗಳಲ್ಲಿ ಬಿದ್ದು ಹೋದವರೇ ಎಂಬುದಾಗಿ ಹೇಳಿ ನಂತರ ಆ ನೀತಿ ನಮಗೆ ಹೇಗೆ ದೊರಕ್ತದೆ ಅಂದ್ರೆ, ಒಂದೇ ಒಂದು ಕಾರಣದಿಂದ ಸಿಗ್ತದೆ. ಅದೇನೆಂದ್ರೆ ನಂಬಿಕೆ ಮುಖಾಂತರವಾಗಿ. ಆ ನಂಬಿಕೆ ಯಾವುದಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಒಂದೇ. ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ನಂಬಿಕೆ ಬಹಳ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು. ಅದು ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಮಾತ್ರವೇ, ಬೇರೆ ನಂಬಿಕೆ ಅಲ್ಲ. ನಮ್ಮ ತಂದೆ ತಾಯಿಗಳ ಮೇಲೆ ನಂಬಿಕೆಯೋ, ಅಥವಾ ಅನೇಕ ವಿಧವಾದಂತ ಗುರುಗಳ ಮೇಲೆ ನಂಬಿಕೆಯೋ, ಅಥವಾ ಬೇರೆ ಪ್ರೀಚರ್ಗಳ ಮೇಲೆ ನಂಬಿಕೆಯೋ, ಈ ನಂಬಿಕೆಯಿಂದ ನಮಗೆ ರಕ್ಷಣೆ ಆಗುವುದಿಲ್ಲ. ನಮಗೆ ರಕ್ಷಣೆ ಆಗುವಂಥದ್ದು ಯಾವುದಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಮಾತ್ರವೇ. ಅದು ನಮ್ಮನ್ನು ನಮಗೆ ರಕ್ಷಣೆ ಕೊಡ್ತದೆ, ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಅದು ನಡೆಸ್ತದೆ ಮತ್ತು ದೇವರ ಮಕ್ಕಳನ್ನಾಗಿ ಮಾಡ್ತದೆ. ಸೊ ಆದ್ರಿಂದ ಈ ನಂಬಿಕೆ ಮುಖಾಂತರವಾಗಿ ದೊರಕುವಂತ ಈ ನೀತಿ ಇದು ಬಹಳ ಶ್ರೇಷ್ಠವಾದಂಥದ್ದು. ಇದನ್ನ ನಾವು ಇನ್ನು ಒಂದು ವೇಳೆ ದೇವರ ಚಿತ್ತವಾದ್ರೆ ಮುಂದಿನ ದಿವಸಗಳಲ್ಲಿ ನಾವು ನೋಡಬಹುದಾಗಿದೆ. ಹೇಗೂ ಇವತ್ತು ನಂಬಿಕೆ ಮುಖಾಂತರವಾಗಿ ಮಾತ್ರವೇ ರಕ್ಷಣೆ. ಹೌದು, ನಾವು ನಂಬಿದ್ದೇವೆ ಅಂತ ನಾವು ಹೇಳ್ಬೋದು, ನಿಜವೇ. ಇವತ್ತು ಎಷ್ಟೋ ಕ್ರೈಸ್ತರುಗಳೆಲ್ಲ ಅನಿಸಿಕೊಂಡವರಲ್ಲಿ ಈ ನಂಬಿಕೆಯನ್ನು ನಾವು ಕಾಣುವುದಿಲ್ಲ. ಎಷ್ಟೋ ವಿಶ್ವಾಸಿಗಳು ಅನ್ಸ್ಕೊಂಡವರಲ್ಲಿ ಈ ನಂಬಿಕೆಯು ಕಾಣುವುದಿಲ್ಲ. ಕೆಲವರು ಯಥಾರ್ಥವಾಗಿ ನಂಬಿದ್ದಾರೆ, ಅದರಲ್ಲಿ ಯಾವ ವಿಧವಾದ ದೇವರ ಚಿತ್ತವೇನು, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ
ಯಥಾರ್ಥವಾದಂತಹ ನಂಬಿಕೆ. ಆ ನಂಬಿಕೆ ಅದು ನಮ್ಮ ಕ್ರಿಯೆಗಳಲ್ಲಿ ನಾವು ಅದನ್ನು ತೋರಿಸ್ಬೇಕಾಗಿದೆ. ಕಳೆದ ಸಾರಿ ನಾನು ನಿಮ್ಗೆ ಹೇಳಿದೆ, ಕ್ರಿಯೆಗಳಲ್ಲಿ ನಮ್ಮ ನಂಬಿಕೆಯನ್ನು ನಾವು ತೋರಿಸ್ಬೇಕು. ಯಾವ ವಿಶ್ವಾಸಿ ಅನ್ಸ್ಕೊಳ್ಳುವಂಥವರು ಅವರ ಕ್ರಿಯೆಗಳಲ್ಲಿ ನಂಬಿಕೆ ಕಾಣುವುದಿಲ್ವೋ ನಾವು ಅವರ ವಿಷಯದಲ್ಲಿ ಸಂದೇಹ ಪಡಬೇಕಾಗ್ತದೆ. ಆದ್ರಿಂದ ಈ ನಂಬಿಕೆ ಅದು ಕ್ರಿಯೆಗಳಲ್ಲಿ ನಾವು ಲೋಕಕ್ಕೆ ತೋರಿಸ್ಬೇಕು, ನಮ್ಮ ಕುಟುಂಬದಲ್ಲಿ ತೋರಿಸ್ಬೇಕು, ನಮ್ಮ ಸಭೆಯಲ್ಲಿ ತೋರಿಸ್ಬೇಕು ಆ ನಂಬಿಕೆಯನ್ನು, ಮತ್ತು ನಾವು ಜೀವಿಸುವಂತ ಪರಿಸರದಲ್ಲಿ ಆ ನಂಬಿಕೆಯನ್ನ ನಾವು ತೋರಿಸ್ಬೇಕು. ಹೀಗೆ ನಡೆಯುವ ಹಾಗೆ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಿ ನಡೆಸಲಿ. ಥ್ಯಾಂಕ್ ಯು.